ನಮ್ಮ ದೇವಸ್ಥಾನ ಭಯಂಕೇಶ್ವರ ಸದಾಶಿವ ದೇವಸ್ಥಾನ. ಇದಕ್ಕೆ 1000 ಹಿಸ್ಟರಿ ಇದೆ. ಇದು ಚೋಳರ ಕಾಲದಿಂದ ಬಹಳ ವಿಜೃಂಭಣೆ ನಡೀತಾ ಇದ್ದ ದೇವಸ್ಥಾನ. ಇದು ನೋಡಬಹುದು, ಇಲ್ಲಿ ನದಿಯ ಕಿನಾರೆಯಲ್ಲಿ ಬಹಳ ವಿಜೃಂಭಣೆ ನಡೆದಿದೆ. 1923ನೇ ಇಸ್ವಿಯಲ್ಲಿ ನೆರೆಯಿಂದಾಗಿ ಈ ದೇವಾಲಯ ಬಹಳ ಶಿಥಿಲ ಸ್ಥಿತಿಗೆ ಬಂದು ಈಗ ಒಂದು 8 ವರ್ಷ 10 ವರ್ಷದ ಕೆಳಗೆ ನಮ್ಮ ಅಣ್ಣನವರು ಇದನ್ನು ಜೀರ್ಣೋದ್ಧಾರ ಮಾಡಿಸಿದ್ರು. ಅದರ ಮೇಲೆ ಇದು ಬಹಳ ವಿಜೃಂಭಣೆಯಿಂದ ಕಳೆದ 2 ವರ್ಷದ ಹಿಂದೆ ನಾವೆಲ್ಲ ಸೇರಿ ಇದಕ್ಕೆ ಬ್ರಹ್ಮಕಲಶ ನಾವು ಮಾಡಿದೆವು. ಅದರ ಮೇಲೆ ಈಗ 2 ವರ್ಷದಿಂದ ಇಲ್ಲಿ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಆದ್ದರಿಂದ ಈಗ ಕಳೆದ ವರ್ಷ ಮತ್ತು ಈ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಶಿವರಾತ್ರಿ ಮಹೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆಲ್ಲ ನಮಗೆ ಬಹಳ ಖುಷಿ ಇದೆ. ಈ ದೇವಸ್ಥಾನ ಒಂದು ವಿಶಿಷ್ಟ ರೀತಿಯಲ್ಲಿ ನಮಗೆ ಒಂದು ವಿಜೃಂಭಣೆಯನ್ನು ಕೊಟ್ಟಿದೆ. ಎಲ್ಲ ಟ್ರಸ್ಟಿಗಳು ಬಹಳ ಸಂತೋಷದಿಂದ ನಾವು ಪಾಲ್ಗೊಳ್ತಾ ಇದ್ದೇವೆ. ಮತ್ತು ಇದರಲ್ಲಿ ಬಹಳ ಕಾರ್ಮಿಕ ದೇವಸ್ಥಾನ ಇದು ತುಂಬಾ ರೀತಿಯಲ್ಲಿ ನಮಗೆ ಕಂಡು ಬಂದಿದೆ. ಅಂದರೆ ಇದರ ಕಾರ್ಮಿಕ ಹೇಳತೀರದಷ್ಟು ಕಾರ್ಮಿಕ. ಇದರ ಅನ್ನದಾನ ಅದು ಹೇಗೆ ಆಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಈ ಈಶ್ವರ ಪುಟ್ಟ ಈಶ್ವರ ತಾವು ನೋಡಿರಬಹುದು, ಬಹಳ ವಿಜೃಂಭಣೆಯಿಂದ 1000 ಇತಿಹಾಸದ ಒಂದು ಪುಟ್ಟ ಈಶ್ವರ. ನಮಗೆ ಬಹಳ ಸಂತೋಷ ಇದೆ. ಅದಕ್ಕಾಗಿ ಈ ಸರಿ ನಾವು ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ 1001 ಜನದ ಒಂದು ಭಜನಾ ಕಾರ್ಯಕ್ರಮ ಇಟ್ಟುಕೊಂಡು ಬಹಳ ಯಶಸ್ವಿಯಾಗಿ ಈಗ ನಡೀತಾ ಇದೆ. ಇದು ಇನ್ನು 5 ದಿವಸ ನಡೀಲಿಕ್ಕಿದೆ. ಇದರಲ್ಲಿ ಈ ಸರಿ ಈ ನಮ್ಮ ಗ್ರಾಮ ನರಿಕೊಂ ಗ್ರಾಮ, ನಾವೆಲ್ಲ ನರಿಕೊಂ ಗ್ರಾಮದ ಸದಸ್ಯರು. ಈ ಗ್ರಾಮಕ್ಕೆ ಬಡವರು ಇರಬಾರ್ದು ಅಂತ ಹೇಳಿ ಇಲ್ಲಿ ಬಂದ ಹುಂಡಿ ಹಣದಿಂದ ನಾವು 10,000 ಆದ ತಕ್ಷಣ ನಾವು ಒಂದು ಬಡ ಯಾರಿಗೆ ಡಯಾಲಿಸಿಸ್ ಆಗಬೇಕು, ಯಾರಿಗೆ ಕ್ಯಾನ್ಸರ್ ಇದೆ ಅಂತವರಿಗೆ ನಾವು ಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ 2 ಮನೆ ಕಟ್ಟಿಕೊಡಿಸಿದ್ದೇವೆ. ಈಗ ಮೊನ್ನೆ 2 ಮನೆಯನ್ನು ನಾಡ್ದು 17 ತಾರೀಕಿಗೆ ಮಹನೀಯರೆಲ್ಲ ಬಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಬರುವ ವರ್ಷವೂ ನಾವು ಒಂದು 5ರಿಂದ 10 ಮನೆ ಕಟ್ಟಿಕೊಡಬೇಕು ಅಂತ ಇದ್ದೇವೆ. ಆ ತರ ಬೇರೆ ಬೇರೆ ಪ್ರೋಗ್ರಾಂಗಳು, ಎಲ್ಲ ಜನಹಿತ ಕಾರ್ಯಗಳನ್ನು ನಾವು ಹಮ್ಮಿಕೊಂಡು ದೇವಸ್ಥಾನದಲ್ಲಿ ಬಂದ ದುಡ್ಡು ನೀರನ್ನು ನೀರಿಗೆ ಚೆಲ್ಲಿ ಅಂತ ಹೇಳುವಂತದ್ದೇ. ಆ ದೇವಸ್ಥಾನದಿಂದ ಯಾರ ಭಕ್ತಾದಿಗಳಿಂದ ಬಂದ ದುಡ್ಡು ಅದು ಭಕ್ತಾದಿಗಳ ಹೃದಯಕ್ಕೆ ಹೋಗಬೇಕು, ಅವರಿಗೆ ಅವರ ಆರೋಗ್ಯಕ್ಕೆ ಅದು ಸೀಮಿತವಾಗಬೇಕು ಅಂತ ಹೇಳುವ ಕಲ್ಪನೆಯಿಂದ ಅದನ್ನು ಕಾರ್ಯಗತ ನಾವೆಲ್ಲರೂ ನಮ್ಮ ಟ್ರಸ್ಟಿಗಳು ನಾವೆಲ್ಲರೂ ಒಮ್ಮತದಿಂದ ಮಾಡ್ತಾ ಇದ್ದೇವೆ. ಅದು ಇದರ ವಿಶೇಷ ಸರ್. ಇವತ್ತು ಶಿವರಾತ್ರಿಯ ಏನೆಲ್ಲ ವಿಶೇಷ ಕಾರ್ಯಕ್ರಮ ಮತ್ತೆ ಏನೆಲ್ಲ ಪೂಜಾ ಕೈಂಕರ್ಯಗಳು? ನಮ್ಮ ಈ ದೇವಸ್ಥಾನದ ವಿಶೇಷ ಅಂದ್ರೆ ಇದು ಶಿವರಾತ್ರಿ ಮತ್ತು ಜಾತ್ರಾ ಮಹೋತ್ಸವ ಇವತ್ತು ಸ್ಟಾರ್ಟ್. ಅಂದ್ರೆ ಇದು ಕೊಡಿ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇದು ದೇವರು ಧ್ವಜಾರೋಹಣ ಮಾಡಿ ಅದರಿಂದ ಈಗ ಭಜನೆ ಸ್ಟಾರ್ಟ್ ಆಗಿದೆ. ಇದು ಇನ್ನು 2 ಗಂಟೆ ಹೊತ್ತು ಭಜನೆ ನಡೀಲಿಕ್ಕಿದೆ. ನಾಡ್ದು ಗುರುವಾರ ಧ್ವಜ ಆರೋಹಣ ನಡೀಲಿಕ್ಕಿದೆ. ಇದೇ ಹೊಳೆಯಲ್ಲಿ ದೇವರು ಸ್ನಾನ ಮಾಡಿ ಬಂದು ಆರೋಹಣ ಆಗ್ಲಿಕ್ಕಿದೆ. 4-5 ದಿವಸದ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ. ದರ್ಶನ ಬಲಿ ಎಲ್ಲ ನಡೀಲಿಕ್ಕಿದೆ. ವಾರ್ಷಿಕ ಜಾತ್ರೆ ಹಾಗೂ ಈ ದೇವಸ್ಥಾನದ ವ್ಯವಸ್ಥೆಯ ಬಗ್ಗೆ ಬಹುಶಃ ಅಧ್ಯಕ್ಷರು ತುಂಬಾ ವಿವರವಾಗಿ ಹೇಳಿದ್ದಾರೆ. ಇನ್ನು ಆ ವಿಚಾರದಲ್ಲಿ ನಾವು ಮಾತಾಡೋದು ಸ್ವಲ್ಪ ಕಡಿಮೆ. ಯಾಕೆಂತ ಹೇಳಿದ್ರೆ ಈ ಕಾಣಿಕದ ಬಗ್ಗೆ ನೀವು ಕೇಳಿದ್ದೀರಿ. ಬಹುಶಃ ಮೊದಲು ಈ ದೇವಸ್ಥಾನ ಕೆಳದಿ ಶಿವಪ್ಪ ನಾಯ್ಕರ ಆಡಳಿತದಲ್ಲಿ ಇತ್ತು ಅಂತ ವಿಶೇಷ ಉಂಟು. ಆವಾಗ ಬೈಂಕುಸಪಳ್ಳಿ ಅಂತ ಹೇಳುವ ಒಂದು ಪಾಳೆಗಾರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅಂತೇಳಿ ಇತಿಹಾಸ. ಬಹುಶಃ ಕ್ರಮೇಣ ಈ ದೇವಸ್ಥಾನ ಅಜೀರ್ಣ ವ್ಯವಸ್ಥೆ ನೋಡಿ ಅಧ್ಯಕ್ಷರು ಹೇಳಿದ್ರು 20ನೇ ಬೊಳ್ಳದ ಟೈಮ್ನಲ್ಲಿ ಎಲ್ಲ ಹೋಯ್ತು, ನೆರೆಗೆ ಬಂದು. ಅದರ ನಂತರ ಈ ದೇವಸ್ಥಾನ ಭಾರಿ ಶಿಥಿಲ ವ್ಯವಸ್ಥೆಯಲ್ಲಿ ಇತ್ತು. ಆವಾಗ ನಮ್ಮ ಅಧ್ಯಕ್ಷರ ಅಣ್ಣ ಈ ದೇವಸ್ಥಾನದ ಬಗ್ಗೆ ಭಾರಿ ಒಂದು ಕಾಳಜಿ ಇಟ್ಟು ಬಹುಶಃ ಭಾರಿ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಸಾಧಾರಣ 6 ಕೋಟಿ ರೂಪಾಯಿ ಚಿಲ್ಲರೆ ಹಾಕಿ ಆವಾಗ ಕೈಯಿಂದ ಹಾಕಿ ಈ ದೇವಸ್ಥಾನವನ್ನು ಬಂಟ್ವಾಳ ತಾಲೂಕಿನಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು ಅಂತೇಳಿ ಅವರದೊಂದು ಇತಿಹಾಸ ಇತ್ತು. ಹಾಗೆ ಈ ದೇವಸ್ಥಾನ ಆಯಿತು. ಬಹುಶಃ ದೇವರ ಪಾದಕ್ಕೆ ಸೇರಿದ್ರು ಅವರು. ಅದರ ನಂತರ ನಾವು ತುಂಬಾ ಜನ ಹುಡುಕಿದೆವು, ಇದಕ್ಕೆ ಯಾರು ಸಿಕ್ಕಲಿಲ್ಲ. ಅವರ ಹೆಂಡತಿಯನ್ನು ಕೇಳಿದೆ, ಗಣೇಶ ಸ್ವಾಮಿ ಅವರು ಹೇಳಿದ್ರು ನನಗೆ 1-2 ವರ್ಷದ ಮಟ್ಟಿಗೆ ಆಗುದಿಲ್ಲ, ಬರುದಿಲ್ಲ ನಾನು. ಮತ್ತೆ ನಮಗೆ ಕಂಡದ್ದು ಇವರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿದೆ. 1-2-3 ಸಲ ಹೋಗಿದೆ. ಇಲ್ಲ ನನಗೆ ಆಗುದಿಲ್ಲ, ಏನ್ ಬೇಕು ನಿಮ್ಗೆ ನಾನು ಕೊಡ್ತೇನೆ, ನೀವು ಮಾಡಿ, ಏನು ತೊಂದರೆ ಆಗ್ತದೆ ನಿಮ್ಗೆ, ಅದಕ್ಕೆಲ್ಲ ನಾನು ತಯಾರಿದ್ದೆ ಅಂತ ಹೇಳಿದ್ರು.
ಇಲ್ಲ ಸ್ವಾಮಿ, ನೀವೇ ಬರಬೇಕು. ನಿಮ್ಮ ಅಣ್ಣ ಒಂದು ಈ ಗ್ರಾಮಕ್ಕೆ ಒಂದು ಮಾದರಿಯಾಗಿದ ಅಂತ ದೇವಸ್ಥಾನವನ್ನು ಮಾಡಿದ್ದಾರೆ. ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಭಾರಿ ಒತ್ತಾಯ ಮಾಡಿ, ಬಹುಶಃ ಆಯ್ತು ನಾನೊಂದು ಪ್ರಶ್ನೆಯಲ್ಲಿ ಕೇಳಬೇಕು, ನನಗೆ ಅದು ಆಗ್ತದಾ ಇಲ್ವೋ ಅಂತೇಳಿ ಹಾಗೆ ಕೇಳಿದ್ರು. ಮತ್ತೆ ಒಂದು ದಿವಸ ಕರೆದ್ರು, ಆಯ್ತು ನಿಮ್ಮ ಒತ್ತಾಯಕ್ಕೆ ನಾನು ಆಗ್ತೇನೆ ಅಂತ ಹೇಳಿ ಹೇಳಿದರು. ಬಹುಶಃ ಇವರು ಬಂದ ನಂತರ ಈ ದೇವಸ್ಥಾನದಲ್ಲಿ ಊಟ ಶುರು ಆಯಿತು. ಶುರುವಿಗೊಂದು 50, 60, 70 ಜನ ಇತ್ತು. ಈಗ ಅದು 300-400 ಜನರ ಅಂದಾಜಿಗೆ ಹೋಗಿದೆ ಸೋಮವಾರ ದಿವಸ.